ಚಿಟ್ಟೆ ಹಿಡ್ಕೊಡು ಅಂದ್ರೆ ನಾನು ಎಲ್ಲಿಂದ ಹಿಡ್ಕೊಡ್ಲಿ ಹೇಳು? ಸಮಾಧಾನ ಮಾಡ್ಕೊಪ್ಪ. ಏನಾಯ್ತು ಕಂದ? ಚಿಟ್ಟೆ ಬೇಕು. ಚಿಟ್ಟೆ ಬೇಕಾ? ಇರು, ನಾನ್ ತಂದ್ಕೊಡ್ತೀನಿ. ಅದು ಏನಿಲ್ಲ, ಇಲ್ಲೊಂದು ಚಿಟ್ಟೆ ಬಂದಿತ್ತು, ಅದು ಎಲ್ಲೋ ಇತ್ತು ಅಂತ. ಕಿರ್ಚ್ಕೋಬೇಡ, ಯಾರನ್ನ ಬಂದ್ಬಿಡ್ತಾರೆ. ಸರಿ ಇರು. ನನ್ ಚಿಟ್ಟೆ ಎಲ್ಲೋಯ್ತು? ನಿಂತ್ಕೊಳೆ, ನಿಂತ್ಕೊಳೆ. ತೆಗೆ ಬಾಗಲ್ನ. ಬಟ್ಟೆ ಹಾಕೋತಾ ಇದೀನಿ. ಈಗ ತೆಗಿತೀಯೋ ಇಲ್ವೋ ನೀನು? ಬಂದೆ ಇರು. ಅರೆ ನೀನ್ ಆಮೇಲೆ ಬಟ್ಟೆ ಬದಲಾಯಿಸ್ಕೊಳ್ಳಿ, ತೆಗೆ ಬಾಗಲ್ನ. ಅಯ್ಯೋ ಮಹಾರಾಯ, ಬಟ್ಟೆ ಹಾಕೊಳ್ಳೋಕು ಬಿಡಲ್ಲ. ಏನಿಲ್ಲಮ್ಮ, ಆ ಚಿಟ್ಟೆ ಎಲ್ಲಿ ಅಂತ. ಚಿಟ್ಟೆ ಸಿಕ್ತು, ಚಿಟ್ಟೆ ಸಿಕ್ತು, ಚಿಟ್ಟೆ ಸಿಕ್ತು. ತಗೋ ಬಂಗಾರಿ. ಥ್ಯಾಂಕ್ ಯು ಅಂಕಲ್. ಸರಿನಪ್ಪ. ಯಾವನ್ ಜ್ವರ ಬರ್ಸುತ್ತೋ ಅವನ ಕೈಗೆ ಕರಿ ನಾಗರಾವ್ ಕಚ್ಚಲಿ ಅಂತ ಗಾಳಿ ಅಂಜನಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಮೆಣಸಿನಕಾಯಿ ಕಾಯ್ತಾ ತಗೊಂಡ್ಬರ್ತೀನಿ. ತಗೊಳ್ಳಿ ಡಾಕ್ಟರ್ ಔಷಧಿ. ಓ ಮೈ ಗಾಡ್. ಅಯ್ಯಯ್ಯೋ, ಹಂಚಿನ ಮೇಲೆ ಹಾಕಿರೋ ಹಪ್ಪಳ ತರ ಇವಳ ದೇಹ ಬೆಂದ್ ಹೋಗ್ತಿದೆಯಲ್ಲಪ್ಪ. ಯಾಕೋ? ವಿರಹ ವೇದನೆಯಿಂದ. ಇದಕ್ ವಿಳೆದೆಲೆನೇ ಮದ್ದು. ವಿಳ್ಳೆದೆಲೆನಾ? ಹಾ, ಹೋಗಿ ವಿಳೆದೆಲೆ ತಗೊಂಡ್ ಬಾ. ವಿಳ್ಳೆದೆಲೆ ಎಲ್ಲ. ಅಯ್ಯೋ, ಕಾರಣ ಆಗಿರೋ ಆ ಸ್ಮಾರ್ಟ್ ಬಾಯ್ ಯಾರು? ಗಣೇಶ. ಯಾರ ಗಣೇಶ? ಬನ್ನಿ ಮೇಡಮ್, ಬನ್ನಿ. ಇವನೇ ಇವನೇ ಎಲ್ಲದಕ್ಕೂ ಕಾರಣ. ನಿನ್ನ ಇನ್ನು ಸಾಸ್ಬಿಡ್ತೀನಲ್ಲೇ. ಚಾಪಿಂತಾನೆ ನಿನ್ನ. ಓ ಗಾಡ್. ನಿಮಗೇನ್ ಬಂತು ದೊಡ್ಡರಾಗ? ಇವನ್ನ ನೋಡ್ತಾ ಇದ್ರೆ ನನಗೂ ವಿಳೆದೆಲೆ ತಂದ್ಬಿಡು ಪ್ಲೀಸ್. ನಾನು ವಿಳೆದೆಲೆ ತರ್ತೀನಿ, ಅಲ್ಲಿ ತನಕ ಸ್ವಲ್ಪ ತಡ್ಕೋಬೇಕು. ಡಾಕ್ಟ್ರೇ, ನನ್ಗೇನಾಯ್ತು? ಆ ಪರ್ಸನ್ ಸ್ಪರ್ಶದಿಂದ ನಿನ್ ಹೃದಯ ಎಗರಿ ಎಗರಿ ಬೀಳ್ತಾ ಇದೆ. ನೀನ್ ಹೇಗಾದ್ರೂ ಮಾಡಿ ಅವನನ್ನ ನಿನ್ ಸ್ವಂತ ಮಾಡ್ಕೊಂಡ್ಬಿಡು. ಅವನಷ್ಟು ಈಸಿಯಾಗಿ ಸಿಗೋ ಪರ್ಸನ್ ಅಲ್ವಲ್ಲ ಡಾಕ್ಟರ್. ಹಾಗಾದ್ರೆ ಅವನನ್ನ ಪ್ರೀತಿಯಿಂದ ಹೋಗಿ ತಪ್ಕೊಂಡ್ಬಿಡು. ಎಡ್ಗಾಲಲ್ಲಿ ಎಗರ್ಸಿ ಒದ್ಬಿಡ್ತಾನಷ್ಟೇ. ಹೌದಾ? ಒಂದ್ ಕೆಲ್ಸ ಮಾಡು, ಅವ್ನ್ ಶರ್ಟ್ ಪ್ಯಾಂಟ್ ಒಳಗ್ ಸೇರ್ಕೊಂಡ್ಬಿಡು. ನಿನ್ ಪ್ರಾಬ್ಲಮ್ ಸಾಲ್ವ್. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಆಲ್ ರೈಟ್. ಪ್ರಿಯಾ, ಇಲ್ಲಿಟ್ಟಿದ್ ನನ್ ಬಟ್ಟೆ ಇಲ್ಲಮ್ಮ. ಅಲ್ಲೇ ಇರ್ಬೇಕು ನೋಡೋಣ. ಇಲ್ಲ ಇತ್ತಲ್ಲ, ಈ ಮನೇಲಿ ಇಟ್ಟಿದ್ ಒಂದ್ ಕಡೆ ಇರಲ್ಲಮ್ಮ. ಎಕ್ಸ್ಕ್ಯೂಸ್ ಮೀ. ಏನು ಏನ್ ಹುಡುಕ್ತಾ ಇದ್ದೀರಾ? ಇಲ್ಲಿ ನನ್ ಬಟ್ಟೆ ಇಟ್ಟಿದೆ, ಕಾಣಿಸ್ತಾ ಇಲ್ಲ. ಸರಿ ಸರಿ.
ಹಲೋ. ಏನಿದು? ಸಂಡಿಗೆ. ಮಂಚದ ಮೇಲಲ್ಲ, ಮೈ ಮೇಲೆ. ಬಟ್ಟೆ. ಅದೇ ನನ್ ಬಟ್ಟೆ ಯಾಕೆ ಹಾಕೊಂಡಿದ್ದೀರಾ? ಅದು ನನ್ ಬಟ್ಟೆ ಒಗ್ಯಕ್ ಹಾಕಿದ್ದೆ, ಅದಕ್ಕೆ. ಅದಕ್ಕೆ ನನ್ ಬಟ್ಟೆನೆ ಬೇಕಾಗಿತ್ತಾ? ಬಿಚ್ಚೆ, ಏಯ್ ಬಿಚ್ಚೆ. ಅವ್ರನ್ನೆಲ್ಲ ಯಾಕೆ ಕರಿತಾ ಇದೆಯಾ ಈಗ? ಮತ್ತೆ ನಂಗೆ ಬಟ್ಟೆ ಬಿಚ್ಚು ಅಂತಿದ್ಯಾ? ನನ್ನ ಉದ್ದೇಶ ಬಟ್ಟೆ ಇಲ್ಲ ಅಂದ್ರೆ ಪ್ರೀನ್ ಬಟ್ಟೆ ಆದ್ರೂ ಹಾಕೋಬೋದಲ್ವಾ? ಏನ? ಪ್ರಿಯನ್ ಬಟ್ಟೆ ನಾನ್ ಹಾಕೊಬೇಕಾ? ತಪ್ಪೇನು? ಏನೋ ಪ್ರಿಯನ್ ಪರ್ಸನಾಲಿಟಿ ಏನೋ, ನನ್ ಪರ್ಸನಾಲಿಟಿ ಏನು? ಪ್ರಿಯನ್ ಸೊಂಟದ ಸೈಜ್ ಏನೋ, ನನ್ ಸೊಂಟದ ಸೈಜ್ ಏನು? ಅವ್ರ ಹೈಟ್ ಏನೋ, ನನ್ ಹೈಟ್ ಏನೋ? ಏನಾಯ್ತು? ಏನೇ ಇದು? ಸರಿ ಹಾಕೋ. ಅದು ಕೈ ಗಲೀಜಾಗಿದೆ, ನೀನೇ ಹಾಕು. ಸರಿ. ಏನ್ ಹುಡುಗಿನ ಲುಲ್ಲಿ ಬೇಡ್ವೆ? ಇನ್ನೇನ್ ಮಾಡ್ಲಿ ನೀನ್ ಟಚ್ ಮಾಡಿದ್ರೆ? ಹಿಡ್ಕೋ. ಥ್ಯಾಂಕ್ಸ್. ಸಂತೋಷ. ಹೋಗೊಳಗಡೆ. ಈಗಲೂ ನಮಸ್ಕಾರ ಮಾಡ್ಬೇಕೇನೆ? ಏಯ್, ಇಲ್ಲಿ ಟಿವಿ ಸೀರಿಯಲ್ ನೋಡ್ತಾ ಇದ್ದೀರಾ? ಹೋಗ್ರೆ ಕೆಲಸ ನೋಡಿ. ನೀನ್ ಹೀಗೆ ಬಿಟ್ರೆ ಆಗಲ್ಲ. ಇದೆಲ್ಲ ತುಂಬಾ ಆಗೋಯ್ತು ನಿಂದು. ನೀನು ಏನು? ನಿಮಗೇನು? ಗಣೇಶ್ ಅವ್ರು ಎಲ್ಲಿ? ಎಲ್ಲೋದ್ರು ಈ ನನ್ ಮಗನೇ ಅಡ್ಡ ಬರ್ತೇನೆ. ಯಾಕೆ ನಾನ್ ಬೇಡವಾ? ನೀವ್ಯಾರು? ಸುಬ್ರಹ್ಮಣ್ಯ ಅನ್ಕೊಳ್ಳಿ. ಓ, ಅವ್ರ ತಮ್ಮನ? ನಿಮ್ಮಣ್ಣ ಎಲ್ಲಿ? ಎಲ್ಲೋ ಆಯ್ಕೊಂಡ್ ತಿನ್ನಕ್ ಹೋಗವನೆ. ಯಾರದು? ಬಂದ ಪಾಪ. ನೀನಾ? ನಿನ್ ಬಗ್ಗೆನೆ ಹೇಳ್ತಾ ಇದ್ದೆ. ನಮಸ್ಕಾರ. ನಮಸ್ಕಾರ. ಏನ್ ವಿಷಯ? ಅದು ನಾನ್ ಇವತ್ತಿಂದ ಇಲ್ಲೇ ಇದ್ದೆ. ಇಲ್ಲ. ಅವತ್ತು ನೀನ ರೌಡಿಗಳಿಗೆ ಹೊಡೆದೆ ಅಲ್ಲ? ರೌಡಿಗಳ? ಇಲ್ಲ, ನೀನೇನೋ ಹೊಡೆದ್ಬಿಟ್ಟು ಬಂದ್ಬಿಟ್ಟೆ. ಆದ್ರೆ ಅವರು ಪದೇ ಪದೇ ನನ್ನ ಹಾಸ್ಟೆಲ್ ಬಂದ್ಬಿಟ್ಟು ನಂಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ. ನೀ ನನ್ ಜೊತೆ ಇದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನನ್ ಚೀಲಕ್ ಯಾರು ಗ್ಯಾರಂಟಿ? ಇನ್ ಮೇಲೆ ನಾನ್ ನಿನ್ ಚೀಲಕ್ ಗ್ಯಾರಂಟಿ. ಬಾ ಬಾ ಬಾ. ಏ, ನಿನ್ ಶೀಲ ಕಾಪಾಡೋದಕ್ಕೆ ನಮ್ಮನೇನ್ ಸೇಫ್ಟಿ ಲಾಕರ್ ಅನ್ಕೊಂಡಿದ್ಯಾ? ನಡಿ ಆಚೆ. ನೀನೇ ಹಿಂಗಂದ್ಮೇಲೆ ನಾನ್ ಎಲ್ಲಿ ಹೋಗ್ಲಿ? ಅಪ್ಪ ಅಮ್ಮ ಇಲ್ದಿರೋ ಅನಾಥೆ ನಾನು. ಅನಾಥೇನ? ಅಯ್ಯೋ ಲೇ ಗಣೇಶ, ಈ ಹೆಣ್ಣು ಮಗುನ ಕಾಪಾಡಕ್ಕಾಗ್ದೆ ಅವಳು ಕಣ್ಣಲ್ಲಿ ನೀರ್ ಹರಿಸಿದ್ರೆ ನಮ್ಮನ್ ಯಾವನಾರು ಗಂಡ್ಸು ಅಂತಾನೇನಲೇ. ಅದಕ್ಕೇನ್ ಮಾಡ್ಬೇಕೀಗ? ನಮ್ಮನೇಲಿ ಇದ್ಕೊಳ್ಳಿ ಬಿಡಲ್ಲ. ಏಯ್, ನೀನೇನ್ ವಾಚ್ಮ್ಯಾನ್ ಏನೋ? ವಾಚ್ಮನೆ ಅನ್ಕೋ. ಇಲ್ಲ ನೋಡು ನೋಡು, ಒಂದೇ ಒಂದ್ ತಿಂಗಳು ನೀನು ದೊಡ್ಡ ಮನ್ಸ್ ಮಾಡಿದ್ರೆ ನಾನ್ ಓದಿ ಡಾಕ್ಟರ್ ಆಗ್ಬೋದು, ಇಲ್ಲ ಅಂದ್ರೆ ನನ್ ವಿದ್ಯಾಭ್ಯಾಸ ಎಲ್ಲ ಹಾಳ ಹೋಗ್ಬಿಡುತ್ತೆ. ನಿನ್ಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಓದಿನ ಮೇಲಾದ್ರೂ ಅಭಿಮಾನ ಇಟ್ಕೊಂಡು ಹಂಗಿಲ್ ಇಟ್ಕೊಳ್ಳಿ. ಸರಿ, ಒಳಗಡೆ ನಡಿ. ಬನ್ನಿ 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 ಬನ್ನಿ. ಕೃಷ್ಣ, ಹಪ್ಳ ಎಲ್ಲ ಜೋಡ್ಸ.
ಬನ್ನಿ ಬನ್ನಿ ಬನ್ನಿ. ಅಲ್ಲ ನಿಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ರು ಅಂತ ಹೇಳಿದ್ರಿ, ಪಾಪ ಏನಾಗಿತ್ತು? ಆಯುಸ್ ಮುಗ್ದಿತ್ತು. ಬನ್ನಿ 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 ನೋಡಿ, ಇದೇ ನಿಮ್ ರೂಮು. ನಿಮಗೆ ಯಾವಾಗ ಎಲ್ಲಿ ನಾನು ಬೇಕೋ ಕರೀರಿ. ನೀವು ಕರೀದೆ ಹೋದ್ರು ನಾನೇ ಪರ್ಮನೆಂಟ್ ಆಗಿ ನಿಮ್ ಜೊತೆ ಸೆಟ್ಲ್ ಆಗ್ಬಿಡ್ತೀನಿ. ಊಟ ತಿಂಡಿ ಮಾಡುವಾಗುನಾ? ಅದು ನೀವಿಬ್ರು ಅಣ್ಣ ತಮ್ಮ ಅಂದ್ರಲ್ಲ, ಹುಡ್ಗಿರ್ ನೋಡ್ದಾಗ ಅವ್ರಿಗಿಲ್ದೇ ಇರೋ ಜೊಲ್ ಸುರ್ಸೋ ಬುದ್ಧಿ ನಿಮ್ಗೆ ಯಾಕೋ? ಅದು ನಮ್ಮ ಅಪ್ಪ ಅಮ್ಮ ಹಣ್ಣು ಕೊಟ್ಬಿಟ್ಟು ಪ್ರಪಂಚನೇ ಸುತ್ಕೊಂಬ ಅಂದ್ರು. ಅವನು ಅಪ್ಪ ಅಮ್ಮನ್ನೇ ಸುತ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟ. ಅದು ಅವನು ಭಕ್ತಿ. ನಾನು ಹೇಳಿದ ತಕ್ಷಣ ಇಡೀ ಪ್ರಪಂಚ ಸುತ್ಕೊಂಡು ಮಲೇಷ್ಯಾ ಬ್ಯಾಂಕಾಕ್ ಅಂತ ಎಂತಂತಕ್ಕೆ ಸ್ವಲ್ಪ ಜಲ್ ಜಾಸ್ತಿ. ಹೌದು, ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು? ನಮ್ಮಮ್ಮ ಡಾನ್ಸರ್ ಆಗಿದ್ರು, ನಮ್ಮಪ್ಪ ಫೈಟರ್ ಆಗಿದ್ರು. ಎಲ್ಲ ಸಿನಿಮಾದಲ್ಲಿ. ಅಂದ್ರೆ ನಮ್ಮಪ್ಪ ಫೈಟ್ ಶೇಟ್. ಅಮ್ಮ ನಮ್ಮಮ್ಮ ಸಿಲ್ಕ್ ಸ್ಮಿತ. ಏನಿಲ್ಲ, ಸೇಮ್ ಸಿಲ್ಕ್ ತರನೇ ಇದ್ದೀರಾ. ಐ ಆಮ್ ಸಿಲ್ಕ್ ಫ್ಯಾನ್. ಹಾಗಿದ್ರೆ ಅಲ್ಲೇ ಹೋಗಿ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಅಲ್ಲ, ಯೋಚನೆ ಮಾಡಿ, ಮಳೆಗಾಲ, ಗುಡುಗು ಮಿಂಚು ಸಿಡ್ಲು ಡಮಾರ್ ಅಂದ್ರೆ ತಪ್ಕೊಳಕಾದ್ರು ಒಬ್ಬ ಗಂಡಸು ಬೇಕಲ್ವಾ? ಬೇಕು ಅಂತ ಯಾರು ಹೇಳಿದ್ದು? ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ. ಗಣೇಶ